ಹಲೋ ದೋಸ್ತಿ ಅಂದರೆ ಹಂಗಿರಬೇಕ, ಊರ ಮಂದಿ ಗೊತ್ತಿರಬೇಕ. ಒಬ್ಬನೇ ಹೋದರೆ ಇನ್ನೊಬ್ಬಲ್ಲಿ ಅಂತ ಜನ ಕೇಳಿರಬೇಕ. ನಾವು ಹೊಂಟ್ರ ಜೋಡಿಲಿ ಊರಾಗ ಆಗದ ಮಂದಿ ಉರಿತಾರ ನಮ್ಮ ಮ್ಯಾಗ. ಸಾಂಗ್ ಇಷ್ಟ ಆಗೈತಿ ಹುಡುಗರ? ಇಷ್ಟ ಆಗಿತ್ತಂದ್ರೆ ಬಲ್ಲಿ ಜೋಳದ ಚಪ್ಪಾಳೆ. ಥ್ಯಾಂಕ್ ಯು. ಈಗ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಆಗಿದ್ದಾರೆ ತಗೋರ್ತಾ ಇದ್ದೀವಿ, ಕೇಳಿಸಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಕಣ್ಣಿಗೆ ಚಸಮ ಕಾಲಾಗ ಚೈನ ಹಾಕ್ಯಾಳು ಈ ಹುಡುಗಿ. ಕಾಟೆ ಮಾಡಿ ಕುದರಿ ಹಂಗ ಐತಿಗಿ ನಡುಗಿ. ನೈಸಾಗಿ ಮಾತಾಡಿ ಗಾಸಿ ಮಾಡಿರಿ ನೀ ಅಂತ ಗೋಗಿ. ಕಾಯಂತ ಬಿಟ್ಟು ಹೋದಿ ಕೂಡಿ ಬಾಳಿದರೆ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತಿ. ಮೈಸೂರ ನರಸಿಂಗನವರ ಮನಿತನ ನೋಡಿದ್ರ ತಿಳಿತೈತಿ. ಜೋರ ಚಪ್ಪಾಳೆ. ಈಗ ತಾನೇ ರಾಕ್ ಸ್ಟಾರ್ ಜ್ಯೋತಿ ಅವ್ರು ಕೂಡ ವೇದಿಕೆ ಮೇಲೆ ಬಂದಾರ, ಅವ್ರು ಕೂಡ ಬನ್ನಿ ಜೋರದ ಚಪ್ಪಾಳೆ. ಓಕೆ, ಥ್ಯಾಂಕ್ ಯು. ಈಗ ಒಂದು ಗ್ರೂಪ್ ಡ್ಯಾನ್ಸ್. ಓಕೆ, ಬನ್ನಿ. ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ಸೊಗಸಾದ ಈಗ ಗ್ರೂಪ್ ಡ್ಯಾನ್ಸ್ ಇರುತ್ತೆ, ನೋಡಿ ಆನಂದಿಸಿ. ಸ್ವಾಗತ. RCB ಫೈನಲ್ ಗೆದ್ದಿಕ್ಕಿಂತ ಮೊದಲ ಒಂದು ಶಾಯರಿ ಬರೆದಿದ್ದೆ, ಫುಲ್ ವೈರಲ್ ಆಗಿತ್ತ. ಎಣ್ಣೆ ತೆಗ್ಯಾಕಬೇಕು ಕುಸಿಬಿ, ಕುನಿ ಹಡ್ಡಾಕಬೇಕು JCB. ಎಣ್ಣೆ ತೆಗ್ಯಾಕಬೇಕು ಕುಸಿಬಿ, ಕುನಿ ಹಡ್ಡಾಕಬೇಕು JCB. ತಂಡಿದಿಂದಾಗ ತಿಂಡಿ ಅನ್ನೋ ಮಕ್ಕಳನ್ನ ಗೆದ್ದು ಫೈನಲ್ ತಲುಪೈತಿ ನಮ್ಮ ಟೀಮ್. RCB ಅಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತ. ಈಗೊಂದು ಗ್ರೂಪ್ ಡ್ಯಾನ್ಸ್ ಇರುತ್ತೆ, ನೋಡಿ ಆನಂದಿಸಿ. ಆಧಾರ್ ಕಾರ್ಡ್ ಮಂದಿ ಪ್ಯಾನ್ ಕಾರ್ಡ್ ಮಂದಿ ಬಿದ್ದಿಲ್ಲ. ನಮ್ಮ ಮಹಿಳೆಯರನ್ನ ಹೇಳ್ತಿರ್ತಾನ ಅವಾಗ, ಏನದು ಕುರಿ ಹಿಂಡ್ ಎಟ್ಟದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಟಗರ್ ಎಟ್ಟದ ಅನ್ನೋದು ಇಂಪಾರ್ಟೆಂಟ್. ಅವು ನಗತಾಳ. ಡೈಲಾಗ್ ಅಣ್ಣನೇ ಹೇಳೋಣ, ಅದು ಆ ಡೈಲಾಗ್ ನಾ ಹೇಳ್ತೀನಿ. ಯಾವಾಗ ನೀವು ಯಾರು ಚಪ್ಪಳ ಹೊಡಿತೀರಲ್ಲ, ಆ ದೇವ್ರು ನಿಮಗ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತ, ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಕೇಳ್ಕೊತೀನಿ. ನೀವು ಯಾರು ಚಪ್ಪಳ ಹೊಡಂಗಿಲ್ಲ ನೋಡು, ನಿಮ್ ಲವರ್ ಮೇಲೆ ಆಣಿ. ಮೊದಲು ಹಾಕ್ಯವ ಅವೇ ಲವರ್ ಮೇಲೆ ಆಣಿ. ಆ ಲವರ್ಗಳು ಮೊದಲು ಹೋದ್ರು ಸಾಕಾಗ್ಯಾರ ಅವ್ರು. ಮೊದಲು ಹಾಳಾಗಿ ಹೋಗ್ಲಿ ಅವ್ರು. ಹೌದಲ್ಲ, ಇವಾಗ ಹೊಡ್ರಿ ನೋಡೋಣ ಚಪ್ಪಳ. ಏನಿಲ್ಲ ಅಣಗೊಳಗ ಒಂದು ಮಾತು ತಿಳ್ಕೊರಿ. ಇತ್ತಿತ್ಲಾಗ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರು ಎಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಇರಬೇಕು, ಗಂಡನ ಮನೆ ಹೊರಸಲ ದಾಟಿದ್ರಿ ಎದುರಿಗೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ. ನಿಮಗೆ ಕೈ ಮುಗಿದು ಹೇಳ್ತೀನಿ, ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ, ನಿಮ್ಮ ಜೀವನ ಚಂದ ಇರ್ತೈತಿ. ಯಾಕಂದ್ರೆ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗೋದಿಲ್ಲ. ಇಂಥ 10 ಹುಡುಗಿಯರು ಹೋದ್ರೆ ಏನಾಯ್ತು, 11ನೇ ಹುಡುಗಿ ತರೋ ಶಕ್ತಿ ದೇವ್ರ ನಮಗೆ ಕೊಡ್ತಾನೆ. ಬರ್ಲಿ ದೂರದ ಚಪ್ಪಾಳೆ. ಈ ಹೆಣ್ಮಕ್ಳ ಸಿಗೋದು ಕಷ್ಟ ಆಗೈತಿ ಅಣ್ಣ. ಅಲ್ಲೆಲ್ಲಿ ಹುಡುಕಿ ಎಲ್ಲ ಮಾತಾಡ. ಅಣ್ಣ ಒಂದು ಅನ್ಬೇಡ. ಯಾಕನ್ಬಾರ್ದು? ಅಣ್ಣ ಅಂದ್ರೆ ಕಿವಿನೇ ಕೇಳಿಸಲ್ಲ ಮುಗಿದು. ಏನ್ ಅನ್ಬೇಕ್ರಿ? ಈ ಕಡೆ ನಮ್ ತಮ್ದೇರು ಏನು ಅನ್ಬೇಕು ಅಂತೀರಿಲ್ಲ ಎಲ್ರು. ಕೂಗ್ಲಿ ನಾನು. ಈ ಕಡೆ ನಮ್ಮ ಅಣ್ಣದವರು, ಈ ಕಡೆ ನಮ್ಮ ತಮ್ದೇರು. ಹೌದಾ ಅಣ್ಣ?
ಸ್ವಿಚ್ ಆಫ್. ಗ್ಯಾಸ್ ನಮ್ಮ ಒಲಿ ರಿಪೇರಿ ತಮ್ಮಂದ್ರು. ಮಾಡೋರು ಬಂದಾರಿ. ಮಾವ ಅದಕ್ಕೆ ಹೇಳೋದು ಏನಂತ ಏನಂತ ಇವರು ಮಕ್ಕಳಲ್ಲ ಅಂತ. ಅವಿ 30 ಓಯ್, ರೂಪಾಯಿ ಏನ? ಏಯ್ ಏನ್ 30 ರೂಪಾಯಿ ಪೇರೆ ಲವ್ಲಿ ಲಿಫ್ಟಿಗೆ ಹಚ್ಕೊಳ್ಳು. ನಿಮಗೆ ಇಟ್ಟಿರ್ಬೇಕಾದ್ರೆ 270 ರೂಪಾಯಿಗೆ ಒಂದು ಕ್ವಾರ್ಟರ್ ನೀರು ಹಾಕಲಾರ್ದೆ ಕುಡಿ ಮಕ್ಕಳು ನಾವು. ನಮಗೆ ಇಟ್ಟಿರಬಾರ್ದು. ನೀವು ಇವಾಗ ಹೇಳದಲ್ಲ ಯಾಕೆ ಮದ್ವೆ ಆಗಲ್ಲ ಅಂತ ಹೇಳಿ. ಇಂಥ ಕುಡುಕರು ಅದಾರಂತೆ ನಾವು ಮದ್ವೆ ಮಾಡ್ಕೊಳಂಗಿಲ್ಲ. ಹಂಗಲ್ಲವಿ. ಡಾಕ್ಟ್ರು ಇಂಜಿನಿಯರ್ ಅವ್ರಿಗೆಲ್ಲ ಮದ್ವೆ ಆಗ್ತೀವಿ ನಾವು. 1 ಲಕ್ಷ ಪಗಾರ ಇರ್ಬೇಕು ಇವರು ಅಂತವ್ರನ್ನ ಪ್ರೀತಿ ಮದ್ವೆ ಮಾಡುವಾಗ ಚಂದ ಇರ್ತಾರ್ರಿ. NS ಬೈಕ್ ಮ್ಯಾಗ ಹತ್ತಿ ಎಲ್ಲಿ ಬೇಕಾದಲ್ಲಿ ತಿರುಗಾಡ್ತಾರ. ಕುತ್ತಿಗೆಗೆ ಬತ್ತಂದ್ರೆ ಮನ್ಯಾಗ ನಮ್ಮ ಅಪ್ಪ ಬೈಯಾಕತಾನ. ನನಗಿಂತ ನಿನಗೆ ಚಲೋ ಹುಡುಗಿ ಸಿಗುತ್ತಾಳ ಬೇಕಾದಾಗ ಮಾವ. ನಾವು ಮಾಡ್ತಿರೋ ತ್ಯಾಗ ಅದು. ನೀವು ತ್ಯಾಗ. ನಾವು ಮಾಡ್ತಿರೋ ತ್ಯಾಗ ಅದು. 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರು ಕೈಯಾಗ ಕೊಟ್ರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಅಂತ. ಹಾ 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರು ಕೈಯಾಗ ಕೊಟ್ರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಅಂತ. ಹೌದು. ಅದೇ 1,40,000 ಐಫೋನ್ ಮೊಬೈಲ್ ಇಂತ ಹುಡುಗರ ಕೈಯಾಗ ಕೊಟ್ರೆ ನಮ್ಮಂತ 20 ಹುಡುಗರು ಜೀವನನ ಹಾಳಾಕೈತೆ ಅಂತ. ಜೀವನ ಹಾಳು ಮಾಡಿ ಹೋಗಂಗಿಲ್ಲ ನಾವು. ಜೀವನ ಉದ್ಧಾರ ಮಾಡಿ ಹೋಗಿರ್ತೀವಿ ನಾವು. ಏವಿ ಉದ್ಧಾರ ಮಾಡಾಕ ನೀವು ಹೆಣ್ಮಕ್ಳು ಎದುರಾಗ್ರೆ ಹೆಚ್ಚದಿರಿ. ಅದನ್ನ ಹೇಳ. ನಾನ್ ಹೇಳ ಎದ್ರಾಗ ಹೆಚ್ಚದೀವಂತ. ನೀನೇ ಹೇಳ. ಎಲ್ಲರೂ ಕೇಳಕ್ ರೆಡಿ ಇದ್ದೀರಿ? ಹಾ ಹಾ. ನೀವೆಲ್ಲ ಒಂದು ಕ್ವಶನ್ ಕೇಳ್ತೀನಿ, ಕರೆಕ್ಟಾಗಿ ಗಂಡ್ಮಕ್ಳು ಆನ್ಸರ್ ಮಾಡಬೇಕು. ನೀವು ಎದ್ರ ಮೇಲೆ ಕುಂತೀರಿ? ಚೇರ್ ಮ್ಯಾಗ. ಚೇರ್ ಎದ್ರ ಮೇಲೆ ಐತಿ? ಅದು ಎದ್ರ ಮ್ಯಾಗಾರ ಯಾಕಿಲ್ಲ ಗಪ್ಪೀರ್. ಚೇರ್ ಎದ್ರ ಮೇಲೆ ಐತಿ? ಅಣ್ಣ ಇನ್ನೇಗ ಅಂದಿಲ್ಲ, 1 ನಿಮಿಷ ಕ್ಲಿಯರ್ ಕೇಳ. ಹಾ ಅಣ್ಣ ಕರೆ ಹೇಳ್ರಿ. ಇಲ್ಲಿ ಲಕ್ಷ್ಮಿನ, ಜ್ಯೋತಿನ, ತೃಪ್ತಿನ ನೋಡಕ್ಕೆ 8 ಮಂದಿ ಬಂದಿರಿ, ಕೈ ಎತ್ರಿ. ಏನ್ ಕೊಡ್ಕೊಳ್ಳೋದಿಲ್ಲ. ವೀರು ಜಮಖಂಡಿನ ಮ್ಯೂಸಿಕ್ ಮೈಲಾರಿ ನೋಡಕ್ಕೆ 8 ಮಂದಿ ಯಾಕ ನೀವ್ ಯಾಕೆ ಎತ್ತಿರಕ್ಕ? ನಮ್ ಸಪೋರ್ಟ್ ಮಾಡ್ಬೇಕು ನೀವು. ನಮ್ ಮರ್ಯಾದೆ ಕಳಾಗತ್ತೀರಿ. ಮಕ್ಕಳದು ಮರ್ಯಾದೆ ಐತೇನು? ಈ ಕಡೆ ಬಾ, ಹಿಂದೆ ಬಾ. ನೋಡು ಹಿಂಗೆಲ್ಲ ಮಾಡ್ತಾರ. ನಾವು ಹೆಸರು ಬಂದಾಗ ಪಟ್ಟ ನೀವು ಸಪೋರ್ಟ್ ಮಾಡಬೇಕು ನಮ್ಮ ಹೆಣ್ಮಕ್ಳು. ಈಗ ಅವ್ರು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ. ನೀವು ಎದರಾಗ ಹೆಚ್ಚು ಹೇಳಿ. ನಾವು ಹೆದ್ರಾಗ ಹೆಚ್ಚದೀವಿ ಅಂದ್ರ ಭೂಮಿ ಒಂದು ಹೆಣ್ಣು, ಈ ಪ್ರಕೃತಿ ಒಂದು ಹೆಣ್ಣು, ಈ ಹಸಿರು ಒಂದು ಹೆಣ್ಣು. ಹೆಣ್ಣಿದ್ರ ಈ ಜಗತ್ತು, ಹೆಣ್ಣಿರ್ಲಿಲ್ಲ ಅಂದ್ರೆ ಯಾವುದು ಏನು ನಡೆಯಲ್ಲ. ಇದು ಬಾವಿ. ಹಾ ನೀ ಹೇಳೋದು ಕರೆಕ್ಟ್ ಐತಿ. ಭೂಮಿಗೆ ಎಲ್ಲಾರು ಹೆಣ್ಣಂತಾರ, ಪ್ರಕೃತಿಗೆ ಹೆಣ್ಣಂತಾರ. ಹೌದು. ಆದ್ರೆ ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ, ಪ್ರಕೃತಿ ಹಚ್ಚ ಹಸಿರಾಗಿರ್ಬೇಕಂದ್ರ ನಮ್ಮ ಅಪ್ಪ ವರುಣ್ ಅನ್ನುವಂಥ ಮಳೆರಾಯ ಭೂಮಿಗೆ ಬರಲಿಲ್ಲ ಅಂದ್ರೆ ನಿಮ್ಮ ನಾಟ ಏನೂ ನಡೆಯಂಗಿಲ್ಲ. ಸಾಹಿತ್ಯ ತಿಳ್ಕೊಂಡು ಮಾತಾಡೋದು ಕಲಿ ಮೊದಲ. ಗಂಡು ಮಕ್ಕಳು ಸ್ಟ್ರಾಂಗ್. ನಿಮ್ಮಪ್ಪ ಏಯ್ ನಮ್ಮ ಅಪ್ಪನ ಸನಿಯ ಬರಬೇಡ. ನಮ್ಮ ಅದೇ ಶಿವಪ್ಪ. ಓ ಪರಮಾತ್ಮ. ಹಾ ನಿಮ್ಮ ಅಪ್ಪನ ಮೇಲೆ ನಮ್ಮ ಗಂಗತಾಯಿ ಕೂತಿರ್ತಾಳ ಗೊತ್ತಾ? ಗೊತ್ತಿರೋದಿಲ್ಲ. ಎಲ್ಲಾರ್ಗಿ ಗೊತ್ತು. ನಮ್ಮ ಅಪ್ಪ ತಲೆ ಮ್ಯಾಗ ಇಟ್ಕೊಂಡಿರ್ತಾನ ಅಲ್ಲಿ. ಇನ್ನೊಂದು ಗೊತ್ತಾನ? ಅದು ಟಾಪ್ನಾಗ ಕೂತಿರ್ತೀವಿ ನಾವು. ಅದೇ ಗಂಗಾನ ತಲೆ ಮ್ಯಾಗ ಚಂದಾಗಿ ನೋಡಿ ಬಾ ಫೋಟೋದಾಗ ನಮ್ಮ ಅಪ್ಪ ಚಂದ್ರಾಮ್ ಕೂತಾನ ಅಲ್ಲಿ. ಗಂಡು ಮಕ್ಕಳ ಹೆಚ್ಚು ನಾವು. ಆ ಚಂದ್ರಪ್ಪನ ಮೇಲ ನಮ್ಮ ಗಂಗತಾಯಿ ದರ ಅಂತ ಇಳಿದು ಬಂದಾಳ. ಎಲ್ಲಿ ಬರ್ತಾಳ? ನಮ್ಮ ಅಪ್ಪನ ಕಾಲ ಬಡ್ಡೆಗೆ ಹರಿದು ಬರ್ತಾಳ. ಗೊತ್ತೈತಿ? ಏನು? 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುವಿ ಸಾಕ್ದವ್ರು ಯಾರು? ಯಾರು? ನಿಮ್ಮನ್ನ ನೋಡ್ಕೊಳ್ಳೋರು ಯಾರು? ಯಾರು? ನಿಮ್ಮ ಕೂಳ್ ಮಾಡಿ ಹಾಕ್ದವ್ರು ಯಾರು? ಯಾರು? ಒಂದು ಹೆಣ್ಣು. ಅದು ನೆನಪಿರ್ಲಿ. ಏನಿದ್ರ ಅರ್ಥ? ಅಂದ್ರ ನಾವೇ ಹೆಚ್ಚ, ಎಲ್ಲಾದ್ರೂ ನಾವೇ ಹೆಚ್ಚ ಅಂತ. ಅಂದ್ರೆ ತಾಯಿ ಹಡಿಲಿಲ್ಲ ಅಂದ್ರೆ ನೀ ಎಲ್ಲಿ ಹುಟ್ಟುತ್ತಿದ್ದಿ ಅನ್ನೋದು ನಿನ್ನ ಮಾತಿನ ಅರ್ಥ. ಹೌದು. ಅವಿ ಸಾಹಿತ್ಯ ಚಂದಾಗಿ ತಿಳ್ಕೊಂಡು ಮಾತಾಡು. ಪ್ರತಿಯೊಬ್ಬರಿಗೆ ಗೊತ್ತೈತಿ ಇಲ್ಲಿ ತಾಯಿ ಹಡದಾಳ ಅಂತೇಳಿ ಭೂಮಿ ಮ್ಯಾಗ ನಾವು ಹುಟ್ಟೇವಿ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮ ಅವು ಹಡದಳೇನ್ರಿ? ಅಪ್ಪ ಬೇಕಿಲ್ಲ? ಬರ್ಲಿ ಜೋರಾದ ಚಪ್ಪಾಳೆ. ರುಕೋ ಸಬರ್ ಕರು. ಇನ್ನೊಂದು ವಿಷಯ ಏನು ಗೊತ್ತಾ? ಏನು? ನಮ್ಮವ್ವ ಬಗಲ ಕುಂದ್ರಿಸ್ಕೊಂಡು ಮುಂದಿನ ಜಗತ್ತು ತೋರಿಸ್ತಾಳ ಗೊತ್ತಾ? ನಿಮ್ಮವ್ವ ಬಗಲ ಕುಂದ್ರಿಸ್ಕೊಂಡು ಮುಂದೆ ಕಾಣೋ ಜಗತ್ತು ತೋರಿಸಿದ್ರೆ ಮುಂದೆ ಕಾಣಲಾರಂತ ಜಗತ್ತ ನಮ್ಮ ಅಪ್ಪ ಹೆಗಲ ಮ್ಯಾಗ ಕುಂದ್ರಿಸ್ಕೊಂಡು ತೋರಿಸ್ತಾನೆ. ಅದನ್ನು ತಿಳ್ಕೊ ಮೊದಲು. ಇನ್ನೊಂದೇನು ಗೊತ್ತಾ? ಏನು? ಪ್ರೋಗ್ರಾಮ್ ಮುಗಿದ ಮೇಲೆ ನೀನು ಪುಕ್ಸಟಿ ಹೋಗ್ತೀಯಾ? ಏನದ್ರ? ಪುಕ್ಸಟಿ ಹೋಗ್ತಿ? ಇಲ್ರಿ ಅಪ್ಪಾಜಿ ಅವ್ರು ಫೋನ್ ಪೇ ಮಾಡ್ತೀನಿ ಅಂದಾರ ಮಹಿಳೆಯರೆಲ್ಲ. ಅದೇ ಫೋನ್ ಪೇ, ಅದೇ ರೊಕ್ಕ ಅದು ಲಕ್ಷ್ಮಿ ಇಲ್ಲಾರ್ದೆ ನೀವು ಹೋಗ್ತೀರಿ? ಓ ಲಕ್ಷ್ಮಿ. ಈ ಲಕ್ಷ್ಮಿ ಇಲ್ಲಾರ್ದೆ ನಿಮ್ಮ ಆಟ ನಡೀತೈತಿ? ಓ ಲಕ್ಷ್ಮಿ ಬಿಜಾಪುರ ಹಿಂದೆ ಬರ್ರಿ. ದುಡ್ಡಿಗೆ ಲಕ್ಷ್ಮಿ ಅಂತಾರ. ಭಾಳ ಚಂದ ತಿಳ್ಕೊಂಡಾಳ. ಅದೊಂದು ಚಂದ ತಿಳ್ಕೊಂಡಾಳ. ಓಯ್ ಸುಮ್ನೆ ಹೊಡ್ಸ್ಕೋಬಾರ್ದಂಗ. ದುಡ್ಡಿಗೆ ಲಕ್ಷ್ಮಿ ಅಂತಾರೆ ಎಲ್ಲಾರಿಗೆ ಗೊತ್ತದ ಕರಿ. ಆ ಲಕ್ಷ್ಮಿ ಒಳಗೆ ನಮ್ಮ ಅಪ್ಪ ಗಾಂಧೀಜಿ ಕೂತಾನ. ಚಂದಾಗಿ ನೋಡ್ಕೊಂಬ ಹೋಗಿ ಮೊದಲು. ಗಾಂಧೀಜಿ ಇಲ್ಲಂದ್ರೆ ದುಡ್ಡಿಗೆ ವ್ಯಾಲ್ಯೂ ಇರಾಗಿನ. ಬರ್ಲಿ ಜೋರಾದ ಚಪ್ಪಾಳೆ.
ಗಂಡು ಮಕ್ಕಳೇ ಸ್ಟ್ರಾಂಗ್ ಗುರು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಅದು ತಪ್ಪ. ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ, ನಾವು ಮಾಡಿದ್ದು ತಮಾಷೆಗೋಸ್ಕರ. ನಾವು ಸಾವಿರಾರು ಭಾಷೆಯ ಪಿಕ್ಚರ್ಗಳು ನೋಡಬಹುದು. ಹೌದು. ತಂದಿ ಅಂತ ಹೀರೋ ನಮಗೆ ಎಲ್ಲಿ ಸಿಗುದಿಲ್ಲ. ಸಾವಿರಾರು ಭಾಷೆಯ ಪಿಕ್ಚರ್ಗಳು ನೋಡಿದ್ರು ಕೂಡ ತಂದಿ ಅಂತ ಹೀರೋ ಎಲ್ಲಿ ಸಿಗುದಿಲ್ಲ. ಹಂಗ ಸಾವಿರಾರು ದೇವಸ್ಥಾನ ಹುಡುಕಾಡಿದ್ರು ಕೂಡ ತಾಯಿ ಅಂತ ದೇವ್ರು ಎಲ್ಲಿ ಸಿಗುದಿಲ್ಲ. ಬರಲಿ ಜೋರಾದ ಚಪ್ಪಾಳೆ. ತಂದೆ ತಾಯಿನ ಪ್ರೀತಿಸ್ರಿ, ಗೌರವಿಸ್ರಿ, ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಈಗ ಮುಂದಿನ ಗೀತೆಗೆ ಧ್ವನಿಯಾಗಲಿಕ್ಕೆ ಲಕ್ಷ್ಮೀ ಬಿಜಾಪುರ ಅವರು. ಇದು ನಾನು ಹಾಡ್ತಿರೋದು ಓನ್ಲಿ ಯಂಗ್ ಹುಡುಗರಿಗೆ ಸಂಬಂಧಪಟ್ಟಿದ್ದು. ಸೌಂಡ್ ಹಲೋ ಹಲೋ ಚ ಗಾಯಕರು ನಾ ಸರಿ ಇಲ್ಲ ಅಂತ ನನ್ನ ಬಿಟ್ಟು ಜಮಖಂಡಿಯಲ್ಲಿ ಆದಿ ಭೇಟಿ ಖ್ಯಾತಿಯ ಹೆಮ್ಮೆ ಗಾಯಕರು ವೀರು ಜಮಖಂಡಿಯವರು ಕೂಡ ಜೊತೆಯಾಗಿ ಒಂದು ಗೀತೆನ ಈಗ ಡೆಡಿಕೇಟ್ ಪಡಿಸ್ತಾ ಇದ್ದಾರೆ. ನಿಜವಾಗಲೂ ಮ್ಯೂಸಿಕ್ ಮೈಲಾರಿ ಅವ್ರನ್ನ ಬಹಳ ಪ್ರೀತಿಯಿಂದ ಇವತ್ತು ಹತ್ತಿರದಿಂದ ನೋಡುವಂಥ ಸೌಭಾಗ್ಯವನ್ನು ಕಲ್ಪಿಸಿರುವ ಅವರ ಹಿಂದೆ ಇರುವಂಥ ದೊಡ್ಡ ಶಕ್ತಿ ಅಂದರೆ ಇವತ್ತು ನಮ್ಮ ಮಹಂತೇಶ್ ಶಾಸ್ತ್ರಿಗಳ ಗುರುಗಳು. ಒಂದು ಜೋರಾದ ಚಪ್ಪಾಳೆಯನ್ನು ಬರಲಿ ಅವರಿಗೆ. ಮತ್ತೊಮ್ಮೆ ಮುಗದೊಮ್ಮೆ ನಮ್ಮ ಕಲಾ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ